ಯಾರು ಜೈಲ್ ಒಳಗಡೆ ಏನಾದ್ರು ಮಾಡಿದರೆ ಆರ್ತಿ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕಾಗತ್ತೆ. ನಾವು ಅಲ್ಲಿ ಪರಪ್ಪನಗರದಲ್ಲಿ ಕಳೆದ 7-8 ತಿಂಗಳಲ್ಲಿ 300ಕ್ಕಿಂತ ಜಾಸ್ತಿ ಫೋನ್ಗಳು ಅದು ಸೀಜ್ ಆಗಿದೆ. ಆದ್ರೆ ಹಳೆ ಲಾಟ್ ಏನಿದೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಈ ಹಳೆ ಸ್ಟಾಕ್ ಏನಿದೆ ಪರಪ್ಪನಗರ ಒಳಗಡೆ ಲಾಸ್ಟ್ 3-4 ಇಯರ್ಸ್ ಏನ್ ಬಂದಿದೆ, ಅದು ಇನ್ನೂ ಕೆಲವು ಫೋನ್ಗಳು ಇನ್ನೂ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಈ ಫೋನ್ ಬಗ್ಗೆ ಕೂಡ ಅನಿಸ್ದೆ, ಇದು ಸ್ವಲ್ಪ ಹಿಂದೆಯಿಂದ ಅವನ ಕಡೆ ಬಂದಿದ್ದಾನೆ. ಸಿಮ್ ಕಾರ್ಡ್ ಚೇಂಜ್ ಮಾಡಿದ್ದಾನೆ ಇತ್ತೀಚೆಗೆ, ಆದ್ರೆ ಫೋನ್ ಸ್ವಲ್ಪ ಅವನ ಕಡೆ ಇದು ಮಾರ್ಚ್ ನಲ್ಲಿ ಕೂಡ ಒಂದು ಸಿಮ್ ಯೂಸ್ ಆಗಿದೆ. ಈಗ ಇದು ನಮ್ಗೇನ್ ಮಾಹಿತಿ ಬಂದಿದೆ. ಈಗ ನೋಡ್ಬೇಕು, ಮಾರ್ಚ್ ಹಿಂದೆ ಕೂಡ ಎಲ್ಲಿ ಇತ್ತು ಫೋನ್ ಏನಿದೆ ಅದು ಸ್ವಲ್ಪ ನಾವು ನೋಡ್ಬೇಕಾಗತ್ತೆ. ಸುಧಾರಣಾ ಸೇವೆ ಇಲಾಖೆಗೆ ಒಂದು ಮುಜುಗರ ಆಗೋದು, ಆ ನಂತರ ಸರ್ಕಾರಕ್ಕೆ ಒಂದು ಮುಜುಗರ ಇದು ಉಂಟು ಮಾಡ್ತಾರೆ. ಸೊ ಈ ಪ್ರಕಾರ ನಮ್ಮ ಪ್ರಕಾರ ಇದು ಸರಿ ಇಲ್ಲ. ಯಾರು ಇದಕ್ಕೆ ಕಾರಣೀಭೂತಿರ್ತಾರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ಜರುಗಿಸಬೇಕಾಗತ್ತೆ. ಈಗ ಕೂಡ ನಾವು ಮಾಡಿದೀವಿ. ನಾವು ಬಂದ ನಂತರ ಬಹಳಷ್ಟು ಜನ ನಮಗೆ ಇದು ಬಹಳ ಬೇಜಾರಾಗತ್ತೆ ಅವ್ರ ಮೇಲೆ ಕ್ರಮ ತಗೊಳಕ್ಕೆ. ಆದ್ರೆ ಯಾವ ಬೇರೆ ದಾರಿನಿಲ್ಲ. ಯಾಕಂದ್ರೆ ಇಷ್ಟು ನಾವು ಹೇಳಿದ್ರು ಕೂಡ, ಇಷ್ಟು ಅವ್ರಿಗೆ ನಾವು ಅವ್ರ ಮೇಲೆ ಕಣ್ಣಿಟ್ಟಿದ್ರು ಕೂಡ ಈ ರೀತಿ ಅವರು ಕೆಲಸ ಮಾಡ್ತಾರೆ. ಮತ್ತೆ ಅವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ಆಗಲಿ ಅಥವಾ ಶಿಸ್ತಿನ ಕ್ರಮ ಆಗಲಿ ನಾವು ತಗೊಳ್ಳೇಬೇಕಾಗತ್ತೆ. ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳಲ್ಲಿ ನಾವು ಮಾಡಬೇಕು. ನಾವು ವಿ ಡೋಂಟ್ ಲೂಸ್ ಹೋಪ್ ಅಷ್ಟೇ ನಾನು ಹೇಳ್ತೀನಿ. ನಮ್ಮ ಎಫರ್ಟ್ ಏನಿದೆ ಅದು ಕಂಟಿನ್ಯೂ ಇರುತ್ತೆ. ಇದು ಒಂದು ಆಗಿದೆ, ಆದ್ರೆ ಅದಕ್ಕೆ ಆಗಿದೆ ಇದು ದೊಡ್ಡ ಲೋಪ್ ಇದೆ. ಯಾಕಂದ್ರೆ ಈಸ್ ಎ ನೋನ್ ಪರ್ಸನ್. ಯಾವ ಅನ್ನೋನ್ ಕಡೆ ಸಿಕ್ಕರೆ ಅದು ಬೇರೆ ವಿಷಯ. ಆದ್ರೆ ನೋನ್ ಪರ್ಸನ್ ಕಡೆ ಸಿಕ್ಕಿದ್ರೆ ಅದರ ಹಾಕಿ ಯಾವ ಲೆವೆಲ್ ನಲ್ಲಿ ಒಂದು ಕುಮ್ಮಕ್ಕಿದೆ, ಇಲ್ಲಿ ಕನ್ನವೆನ್ಸ್ ಇದೆ.